ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಜನ ಏನಂದ್ರೆ ಸ್ಲೀವ್ ಕಟ್ ಮಾಡೋದ್ರಲ್ಲೇ ಫೇಲ್ ಮಾಡ್ಕೊಂತಾರೆ. ಯಾಕಂದ್ರೆ ನೋಡಿ ಸೈಡ್ ಅಲ್ಲಿ ಬಂದು ರಿಂಕಲ್ಸ್ ಆಗೋದು ಅದು ಇದು ತುಂಬಾ ಜನ ತುಂಬಾ ಪ್ರಾಬ್ಲಮ್ ಹೇಳ್ತಾರೆ. ಏನಂದ್ರೆ ನೋಡಿ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹಿಡ್ದಂಗ ಆಗುತ್ತೆ, ಹಾಗೆ ಇಲ್ಲಿ ಇಲ್ಲಿ ಜಾಸ್ತಿ ಉಳ್ದಂಗ ಆಗುತ್ತೆ, ಇಲ್ಲಿ ಜಾಸ್ತಿ ಉಳಿಯುತ್ತೆ. ನೋಡಿ ಬ್ಲೌಸ್ ಹಾಕೊಂಡ ನಂತರ ಇಲ್ಲಿ ಈ ತರ ಉಬ್ಬುತ್ತೆ ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ರು. ನೋಡಿ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಮೆಥಡ್. ನೋಡಿ ನಾನು ಇಲ್ಲಿ ಆಲ್ರೆಡಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಅಳತೆ ನಾವು ಇವತ್ತು ಒಂದು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಅಳತೆ ಬ್ಲೌಸ್ ರೆಫರೆನ್ಸ್ಗೋಸ್ಕರ ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ಇದ್ರೆ ಸ್ಲೀವ್ದು ಇದೇನು ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಹಾಫ್ ಇಂಚಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ಅಳತೆ ಬ್ಲೌಸ್ ಸ್ಲೀವ್ ಎಷ್ಟಿದೆ ಟೋಟಲ್ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಟೋಟಲ್ ಲೆಂತ್ ಎಷ್ಟಿದೆ ಇಲ್ಲಿಗಿದೆ, ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಟೋಟಲ್ ಫಿಟ್ಟಿಂಗ್ ಓಕೆ, ಹಾಗೆ ಇಲ್ಲಿಗೆ ಟೋಟಲ್ ಲೂಸ್ ಒಂದು ಇಲ್ಲಿಗಿದೆ. ಇವಾಗ ನಮಗೆ ಏನು ಬೇಕಾಗಿಲ್ಲ. ನಮಗೆ ಏನು ಮಾಡ್ತಾರೆ ಅಂದ್ರೆ ಈ ಕ್ಯಾಪ್ ಹೈಟ್ ಒಂದು ಹೆಚ್ಚು ಕಡಿಮೆ ಆದಾಗ ಆ ರೀತಿ ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ. ಇವಾಗ ಇದು ಬ್ಲೌಸ್ ಎಷ್ಟು ಮೆಜರ್ಮೆಂಟ್ ಇಂದ ಅಲ್ಲ, ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಸ್ಲೀವ್ ಕಟ್ ಮಾಡ್ಲಿಕ್ಕೆ. ನೋಡಿ ತೋರಿಸ್ತೀನಿ ನಾನು ನಿಮಗೆ ಮೆಜರ್ಮೆಂಟ್ ಮಾಡಿ. ಒಂದ್ ಸೈಡ್ ಬಂದು ಚೆಸ್ಟ್ 9.5 ಇದೆ, ಅಂದ್ರೆ 38 ಚೆಸ್ಟ್ ಮೆಜರ್ಮೆಂಟ್ ಇದೆ. 38 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಕ್ಯಾಪ್ ಹೈಟ್ ಅನ್ನ ಎಷ್ಟು ತಗೋಬೇಕು ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ನೋಡಿ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ ಇದು ಹಾಗೆ ಟೋಟಲ್ ಲೆಂತ್ಗೆ ಒಂದು ಮಾರ್ಕ್ ಹಾಕಂತೀನಿ. ಟೋಟಲ್ ಲೆಂತ್ಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಲೆಂತ್ ಬಂದು ನಾನು ಅಳತೆ ಬ್ಲೌಸ್ ಅಲ್ಲಿ ನೋಡಿದೆ, ಹಾಗಾಗಿ 10 ಇಂಚು ನಾವು ಒಂದ್ ಸೈಡ್ ಮಾರ್ಜಿನ್ ಬಿಟ್ಟು ಅಂದ್ರೆ ಇಲ್ಲಿಗೆ ಆಲ್ಮೋಸ್ಟ್ ಒಂದು 9.75 ಸ್ಲೀವ್ ಲೆಂತ್ ಆಗುತ್ತೆ. ಇವಾಗ ಕ್ಯಾಪ್ ಹೈಟ್ ಬಂದು ಎಷ್ಟು ಇಡ್ಬೇಕಂದ್ರೆ 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ 10ರಿಂದ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ 3.8 ಬರುತ್ತೆ. ನೀವು ಮಿನಿಮಮ್ 3.5 ಇಡ್ಲೇಬೇಕು. ಅದು ಲಾಂಗ್ ಸ್ಲೀವ್ಗೆ ಅಂದ್ರೆ 7ರಿಂದ 8 ಇಂಚು ನೀವು ಏನಾದ್ರು ಸ್ಲೀವ್ ಅದ್ರ ಮೇಲೆ ಇತ್ತು ಅಂದ್ರೆ ನೀವು ಈ ಮೆಥಡ್ ಅನ್ನ ಫಾಲೋ ಮಾಡ್ಲೇಬೇಕು. ಅಲ್ಲಿಗೆ ನೋಡಿ 3.8 ಇಂಚ್ ಬರುತ್ತೆ. 38 10ನೇ ಒಂದು ಭಾಗ 3.8 ಇಂಚ್ ಬರುತ್ತೆ. ಅಲ್ಲಿಗೆ ನಾವು ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂತೀನಿ. ಓಕೆ, ಇವಾಗ ಬಂದು ನಮಗೆ ಒಂದ್ಸರಿ ಡೌಟು ಏನಕ್ಕಂದ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲವಲ್ವಾ. ನೋಡೋಣ ಅದಕ್ಕಾಗಿ ಬರುತ್ತೆ ಇಲ್ಲ ಅಂತೇಳಿ ನಮಗೆ ಆಲ್ರೆಡಿ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಡಿವಲ್ಲ. ನೋಡಿ ಇಲ್ಲಿಗೆ ಮಾರ್ಜಿನ್ ಇದೆ, ಮಾರ್ಜಿನಿಂದ ಆನಂತರ ನಿಮಗೆ ತೋರಿಸ್ತೀನಿ. ನಾನು ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೂಡ ಅಷ್ಟೇ ನಿಮಗೆ ಈ ರೀತಿ ಇಟ್ಕೊಂಡಾಗ ನಮಗೆ ಆವಾಗಲೇ ಡೌನಿಂಗ್ ತೋರಿಸ್ತು. ಇಲ್ಲಿ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಬಟ್ ಈಗ ಜಾಸ್ತಿ ಬರ್ತದೆ ಯಾಕಂದ್ರೆ ಅವರು ಕ್ಯಾಪ್ ಹೈಟನ್ನು ಕಡಿಮೆ ಇಟ್ಟಿದ್ದಾರೆ. ನೋಡಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಮ್ಗೆ ಎಲ್ಲಿವರೆಗೂ ಲೂಸ್ ಬರುತ್ತೆ ಅಂತೇಳಿ. ಓಕೆ, ಇದು ಅದು ಲೂಸ್ ಆಗುತ್ತೆ ಆ ಬ್ಲೌಸ್, ಹಂಗಾಗಿ ಅದು ಪ್ರಾಬ್ಲಮ್ ಆಗಿದೆ. ಆ ರೀತಿ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊ ಒಂದ್ಸರಿ ತೋರಿಸ್ತೀನಿ ನಾನು ನಿಮಗೆ ಈಗ, ಯಾಕಂದ್ರೆ ಅಳತೆ ಬ್ಲೌಸ್ ಇಲ್ಲೇ ಇರೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗಿ ಅಳತೆ ಮಾಡಿ ತೋರಿಸ್ತೀನಿ. ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಇದಕ್ಕೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ಬಂದು ಇದಕ್ಕೆ ಒಂದು ಲೈನ್ ಹಾಕ್ತೀನಿ. ನೋಡಿ ಇಲ್ಲಿಗೆ ಫೈನಲ್ ಆಗಿದೆ ಇದು ಒಂದು ಲೈನ್. ಹಾಗೆ ಇವೆರಡು ಸೆಂಟರ್ಗೆ ಒಂದು ಲೈನ್ ಹಾಕೊಳ್ಳಿ. ತುಂಬಾ ಈಸಿ ಇದು ನಿಮಗೆ. ನೋಡಿ ಈ ಸ್ಕೇಲಲ್ಲಿ ಕೂಡ ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನೋಡಿ ಇಲ್ಲಿ ಇವಾಗ ಇಲ್ಲಿಂದ ಇಟ್ಕೊಂಡ್ರೆ ಇಲ್ಲಿ ತುಂಬಾ ಜಾಸ್ತಿ ಸ್ಟ್ರೈಟ್ ಬಂದ್ಬಿಡುತ್ತೆ, ಅಥವಾ ಮೇಲಕ್ಕೆ ಇಡ್ಬೇಕು ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ. ಇದು ಅನುಭವಸ್ಥರು ಇದ್ರೆ ತುಂಬಾ ಈಸಿಯಾಗಿ ಅವ್ರಿಗೆ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಈ ರೀತಿನೂ ಕೂಡ ಬರುತ್ತೆ ನೋಡಿ. ಹಾಗಾಗಿ ಇದು ಇಲ್ದಂಗೆ ಕೂಡ ನೀವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಇವೆರಡು ಸೆಂಟರ್ಗೆ ಒಂದು ಲೈನ್ ಹಾಕೊಳ್ಳಿ. ನೋಡಿ ಇಲ್ಲಿ ಟೇಪ್ ಅನ್ನ ಫೋಲ್ಡ್ ಮಾಡಿ ಇದು ಒಂದು ಹಾಕೊಂಡಿದ್ದೀನಿ. ಇದು ಲೈನ್ ಏನಕ್ಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ಬೇಡಿ ಮತ್ತೆ ತುಂಬಾ ಲೈನ್ ಹಾಕಿದ್ರಂತ. ಇದು ನಿಮಗೆ ಒಂದು ರೆಫರೆನ್ಸ್ ಕೊಡುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೀವು ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ಎರಡನೇ ಸರಿ ನೀವು ಲೈನ್ ಹಾಕ್ದೇನೆ ನೀವು ಹಂಗೆ ಮಾರ್ಕ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ನೋಡಿ ಇವಾಗ ಇದೆಷ್ಟಿದೆ ಇದ್ರ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಎಷ್ಟಾರ ಇರಲಿ ಅದು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನ ಇನ್ನೊಂದ್ಸರಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಮಾರ್ಕ್. ನೋಡಿ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈನ್. ಹಾಗೆ ಇಲ್ಲಿಂದ ಈ ಕಾರ್ನರ್ಗೆ ಒಂದು ಲೈನು. ನೋಡಿ ಈ ಲೈನ್ ಮಾರ್ಕ್ ಮಾಡ್ಕೊಂಡ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಡೌಟೇ ಬೇಡ, ನಾವು ಕರೆಕ್ಟಾಗಿ ಕಟ್ ಮಾಡಿದೀವಿ ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿಗೆ ಸ್ಲೀವ್ ಲೆಂತ್ ಇದೆ. ಇವಾಗ ಬಂದು ನಮಗೆ ಈ ಆಲ್ಮೋಸ್ಟ್ ಆಲ್ ಈ ಸ್ಕೇಲ್ ಇರುತ್ತೆ ನಿಮ್ಮ ಹತ್ರ. ನೋಡಿ ಈ ಸ್ಕೇಲ್ನ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬಹುದು. ಇಲ್ಲಿಂದ ಇದನ್ನ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಡಬೇಕು.
ಒಂದ್ಸರಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇದನ್ನ ವಾಪಸ್ ನೋಡಿ ಈ ತರ ಸ್ಕೇಲ್ ಈ ರೀತಿ ಇಟ್ಕೊಂಡಾಗ ನಮಗೆ ಇಲ್ಲಿಗೆ ಸೇರ್ಬೇಕು ಕರೆಕ್ಟಾಗಿ. ನೋಡಿ ಈ ಪಾಯಿಂಟ್ಗೆ ನೋಡಿ, ಇದು ಫ್ರಂಟ್ ಶೇಪು ಬ್ಯಾಕ್ ಶೇಪು ಗೊತ್ತಾಗುತ್ತೆ ನಿಮಗೆ. ಇದು ಆಕ್ಚುಲಿ ಬಂದು ಫ್ರಂಟ್ ಶೇಪು ನೋಡಿ ಈ ತರ. ಇವಾಗ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಬ್ಯಾಕ್ ಶೇಪು, ಸಾರಿ ಫ್ರಂಟ್ ಶೇಪು. ತೋರಿಸ್ತೀನಿ ನಿಮಗೆ ಫ್ರಂಟ್ ಶೇಪನ್ನು ಬ್ಯಾಕ್ ಶೇಪನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ. ನೋಡಿ ಇಲ್ಲಿಂದ 2 ಇಂಚ್ ಇಟ್ಟರು ಓಕೆ, ಇಲ್ಲ ಅಂದ್ರೆ ನೀವು ಇಲ್ಲೊಂದು ಅರ್ಧ ಇಂಚುಗಂತೂ ಜಾಸ್ತಿ ಇಡ್ಬೋದು, ಇಲ್ಲ ಅಂದ್ರೆ ಅರ್ಧ ಇಂಚು ಇಡ್ಬೋದು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ಲೈನ್, ಅದಕ್ಕೆ ಲೈನ್ ಹಾಕೊಂಡಿದ್ದು ಈ ಮಾರ್ಕಿಂಗ್ ತೋರ್ಸ್ಲಿಕ್ಕೋಸ್ಕರ. ಓಕೆ, ಇಲ್ಲಿಗೆ ಇಟ್ಟಿದ್ದೀವಿ. ಇವಾಗ ಈ ಸ್ಕೇಲ್ ಅನ್ನ ಮತ್ತೆ ವಾಪಸ್ ತಗೊಂಡು ಇಲ್ಲಿ ಈ ಲೈನ್ ಇದೆ ನೋಡಿ, ಇಲ್ಲಿಂದ ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ವಾಪಸ್ ಮತ್ತೆ ಈ ಸ್ಕೇಲ್ ಇಟ್ಟು ನೋಡಿ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ನಮಗೆ. ನಾವು ಹೇಳಿರ್ತೀವಿ ಇಲ್ಲಿ ಸ್ವಲ್ಪ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕಂತ. ಈ ತರ ಸ್ಕೇಲ್ ಇಟ್ಕೊಂಡು ಈ ತರ ಮೆಥಡ್ ಕಟ್ ಮಾಡಿದ್ರೆ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಸ್ಕೇಲ್ನು ಕೂಡ ಅದೇ ರೀತಿ ಅವರು ಡಿಸೈನ್ ಮಾಡಿದ್ದಾರೆ. ಬಟ್ ಇದು ಯಾವ ರೀತಿ ಎಲ್ಲಿ ಹಿಡ್ಕೋಬೇಕು ಅನ್ನೋ ಗೊತ್ತಾಗಲ್ಲ. ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ, ಪರ್ಫೆಕ್ಟ್ ಆಗಿ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಬಂದ್ರು ಇಲ್ಲಿ ಬರಲ್ಲ, ಇಲ್ಲಿ ಬಂದ್ರೆ ಈ ರೀತಿ ಬರುತ್ತೆ ನೋಡಿ. ಸ್ಕೇಲ್ ಅಲ್ಲಿ ತೋರಿಸ್ತೀನಿ ನೋಡಿ, ಇದು ಬರುತ್ತೆ ನೋಡಿ ಕರೆಕ್ಟಾಗಿ. ಅಂದ್ರೆ ಈ ಸ್ಕೇಲ್ ಅನ್ನ ನೀವು ನೋಡಿ ಮಾರ್ಕ್ ಮಾಡ್ಕೋಬಹುದು ಬೇಕಾದ್ರೆ ಒಂದ್ಸರಿ ಉಲ್ಟಾ ಹಿಡ್ಕೊಂಡಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಇದು ಎಕ್ಸಾಕ್ಟ್ ಆಗಿ ಬರುತ್ತೆ. ಈ ಸ್ಕೇಲ್ ಕೂಡ ಎಕ್ಸಾಕ್ಟ್ ಆಗಿ ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೋಬಹುದು. ಹಾಗೆ ನೋಡಿ ಈ ಶೇಪ್ ಎಲ್ಲಿ ಬರುತ್ತೆ ಇದನ್ನು ಕೂಡ ಅಷ್ಟೇ ನೋಡಿ, ಈ ತರ ಸಿಂಪಲ್ ಆಗಿ ಎತ್ಕೋಬೇಕಷ್ಟೇ ನೋಡಿ. ಇದನ್ನ ಈ ರೀತಿ ಇಟ್ಕೊಂಡ್ವಾ, ನಂತರ ಬಂದು ಮೇಲ್ಗಡೆ ಈ ರೀತಿ ಇಳ್ಕೊಂಡಾಗ ನಮಗೆ ಇಲ್ಲೊಂದು ಶೇಪ್ ಬರುತ್ತೆ ನೋಡಿ. ಇದು ಫ್ರಂಟ್ ಶೇಪ್, ಹಾಗೆ ಇದು ಬ್ಯಾಕ್ ಶೇಪ್ ನೋಡಿ. ತುಂಬಾ ಕರೆಕ್ಟಾಗಿ ಬರುತ್ತೆ. ಒಂದ್ಸರಿ ನೀವು ಕಟ್ ಮಾಡಿ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ. ಯಾಕಂದ್ರೆ ನಾವು ಕಟ್ ಮಾಡಿದೀವಲ್ಲ ಆರ್ಮೋಲನ್ನ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತಲ್ಲ ಅಂತ ನೋಡೋಣ. ನೋಡಿ ಈ ರೀತಿ ಇವಾಗ ನಾವು ಕಟ್ ಮಾಡಿದೀವಿ. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕರೆಕ್ಟ್ ಆಗಿದ್ದಿಲ್ಲ ಅಂತೇಳಿ. ನೋಡಿ ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿ ಇದೆಯಲ್ಲ ಅಂತೇಳಿ. ನಿಮಗೆ ತೋರಿಸಿದ್ದೀನಿ ಇದರಿಂದ ಮೆಜರ್ಮೆಂಟ್ ಯಾವ ರೀತಿ ನೋಡಿ. ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಕಾಣಿಸ್ತಾ ಇದೆ ಅನ್ಕೊಂಡ್ರಿ. ಇದನ್ನ ನೋಡಿ ಇದು ಬ್ಯಾಕ್ ಸೈಡು ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರಬೇಕು. ಅದು ಕರೆಕ್ಟಾಗಿ ಬಂದರೆ ಅಲ್ಲಿಗೆ ಅರ್ಥ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಇದು ಇಲ್ಲಿಗೆ ಎಂಡ್ ಆಗಿದೆ. ಇದನ್ನು ಮಾರ್ಜಿನ್ ಜಾಸ್ತಿ ಇಟ್ಟಿದ್ದೀನಿ ನಾನು, ಸ್ಲೀವ್ದು ನೋಡಿ ಜಾಸ್ತಿ ಇರಲಿ ಅಂತ ಇಟ್ಟಿದ್ದೀನಿ ನಾನು. ಹಾಗಾಗಿ ಮತ್ತೆ 1.5 ಇಂಚ್ ಇಟ್ಟಿಲ್ಲ, ಇದು ಜಾಸ್ತಿ ಇದೆ. ಬಟ್ ಈ ಪಾಯಿಂಟ್ಗೆ ಇದು ಕೂಡ್ತಾ ಇದೆ ಕರೆಕ್ಟಾಗಿ ನೋಡಿ. ಹಾಗೆ ನೋಡಿ ಈ ಥರ ಕಟ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಯಾವುದೇ ಸ್ಲೀವ್ ಅಲ್ಲಿ ರಿಂಕಲ್ಸ್ ಇಲ್ಲದೆ ನಿಮಗೆ ಬರುತ್ತೆ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.